ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಕಾವೇರಿ ಕೊಳ್ಳದ ಅತ್ಯಂತ ಸೂಕ್ಷ್ಮ ಹಾಗೂ ರಾಜಕೀಯವಾಗಿ ಸದಾ ಧಗಧಗಿಸುವ ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರಿನ ಯೋಜನೆ. ಇದರ ಇತಿಹಾಸ, ಯೋಜನೆಯ ಉಗಮ, ತಮಿಳುನಾಡಿನ ವಿರೋಧ, ಕಾನೂನಾತ್ಮಕ ಪ್ರಕ್ರಿಯೆಗಳು, ಇದರ ಜೊತೆಗೆ ನ್ಯಾಯಾಧಿಕರಣ ರಚನೆ, ತೀರ್ಪು, ಮೇಲ್ಮನವಿ, ಹೀಗೆ ಇಲ್ಲಿವರೆಗೂ ನಡೆದು ಬಂದ ಯೋಜನೆಯ ಸಂಪೂರ್ಣ ವಿವರಣ ನೋಡೋಣ ಇವತ್ತಿನ ಎಳೆಯಾಗಿಯಲ್ಲಿ. ಕಾವೇರಿ ಈ ನದಿಯ ನೀರು ಹರಿಯುವಷ್ಟು ಸುಲಭವಾಗಿ ಇದರ ವಿವಾದಗಳು ಹರಿಯುವುದಿಲ್ಲ. ದಶಕಗಳಿಂದ ನಿರಂತರವಾಗಿ ಸಂಘರ್ಷದ ಕಿಡಿಯನ್ನ ಹೊತ್ತಿಸುತ್ತಾ ಬಂದಿರುವ ಒಂದು ಹೆಸರೇ ಮೇಕೆದಾಟು. ಒಂದು ಕಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತು ಕೋಟ್ಯಾಂತರ ಕನ್ನಡಿಗರ ಹಕ್ಕು, ಇನ್ನೊಂದು ಕಡೆಗೆ ಕಾವೇರಿ ಡೆಲ್ಟಾ ಪ್ರದೇಶದ ಕೃಷಿ ನಾಶವಾಗುತ್ತದೆ ಎಂಬ ಆತಂಕದಲ್ಲಿರುವ ತಮಿಳುನಾಡು ಆಕ್ರೋಶ. ಈ ಯೋಜನೆಯ ಮೂಲ, ಅದರ ಹಿಂದಿನ ಬೌದ್ಧಿಕ ಚಿಂತನೆ ಅಲ್ಲಿಂದ ಆರಂಭವಾಗಿ ಇಂದು ನ್ಯಾಯಾಲಯದ ಕಟಕಟೆ ದಾಟಿ ತಮಿಳುನಾಡು ವಿಧಾನಸಭೆಯ ಇತ್ತೀಚಿನ ಸರ್ವಾನುಮತದ ನಿರ್ಣಯದವರೆಗೆ ಬಂದು ನಿಂತಿರುವಂತಹ ಮೇಕೆದಾಟು ಯೋಜನೆಯ ಇತಿಹಾಸ ನೋಡೋಣ ಇಂದಿನ ಎಳೆಯಲ್ಲಿ. ಇಸವಿ 1930. ಮೇಕೆದಾಟು ಕನಸಿನ ಉಗಮ. ವಿದ್ಯುತ್ ಯೋಜನೆ ಓನಾಮ. ಮೇಕೆದಾಟು ಕತೆ ಆರಂಭವಾಗುವುದು ಇಂದಿಗೆ ಸರಿಸುಮಾರು 90 ವರ್ಷಗಳ ಹಿಂದೆ. ಕರಾರುವಕ್ಕಾಗಿ ಹೇಳಬೇಕಂದ್ರೆ 1930ರ ದಶಕದಲ್ಲಿ ಈ ಯೋಜನೆ ಮೂಲತಃ ಯಾರ ಕನಸಿನ ಕೂಸು, ಯಾರ ದೂರದೃಷ್ಟಿ ಅಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ. ಅಂದು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಆಧುನಿಕ ಭಾರತದ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯನವರ ತೀಕ್ಷ್ಣ ಕಣ್ಣುಗಳು ಕನಕಪುರ ತಾಲೂಕಿನ ಮೇಕೆದಾಟು ಎಂಬ ಕಡಿದಾದ ಕಣಿವೆಯ ಮೇಲೆ ಬಿದ್ದಿದ್ದವು. ಮೈಸೂರಿನ ವಿದ್ಯುತ್ಗಾಗಿ ಯೋಜನೆ. ಆರಂಭದಲ್ಲಿ ಜಲವಿದ್ಯುತ್ ಯೋಜನೆ. ಶಿವನ ಸಮುದ್ರದ ನಂತರ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸಂಗಮವಾಗುವ ಈ ಜಾಗದಲ್ಲಿ ನೈಸರ್ಗಿಕವಾಗಿಯೇ ಕಡಿದಾದ ಕಣಿವೆ ಮತ್ತು ವಿಶ್ವೇಶ್ವರಯ್ಯನವರ ಆಲೋಚನೆ ಸ್ಪಷ್ಟವಾಗಿತ್ತು. ಬೆಳೆಯುತ್ತಿರುವ ಮೈಸೂರು ಸಂಸ್ಥಾನ ಮತ್ತು ಬೆಂಗಳೂರಿಗೆ ಹೆಚ್ಚಿನ ವಿದ್ಯುತ್ ಬೇಕಿತ್ತು. ಆದ್ದರಿಂದ ಅವರು ಇದನ್ನ ಕೇವಲ ಒಂದು ಜಲವಿದ್ಯುತ್ ಯೋಜನೆಯಾಗಿ ಪ್ರಸ್ತಾಪಿಸಿದರು. ಆದರೆ ಆಗ ರಾಜಕೀಯ ಪರಿಸ್ಥಿತಿ ಬೇರೆಯೇ ಇತ್ತು ನೋಡಿ. 1924ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷರ ಅಧೀನದಲ್ಲಿದ್ದ ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ಕಾವೇರಿ ಒಪ್ಪಂದ ನಡೆದು ಹೋಗಿತ್ತು. ಈ ಒಪ್ಪಂದದ ತಾಂತ್ರಿಕ ಕಟ್ಟುಪಾಡುಗಳು ಮತ್ತು ನಂತರದ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಆ ನೀಲನಕ್ಷೆ ಕೇವಲ ಕಾಗದದ ಮೇಲೆಯೇ ಉಳಿಯಿತು. ಹೀಗೆ ಆರಂಭವಾಗಿರುವಂತಹ ಯೋಜನೆಯ ಕನಸು ಮುಂದೆ ಎದುರಿಸಿದ್ದು ಕಾನೂನಿನ ಸವಾಲು. ಆ ಕಠಿಣ ಹಾದಿ ಹೇಗಿತ್ತು? ಅದು ಈ ಎಳೆ ಮೇಕೆದಾಟು ರಾಜಕೀಯದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.